ಕೇರಳದಲ್ಲಿ ಮೃತರ ಆಧಾರ್ ಕಾರ್ಡ್ ಜೀವಂತ, ಜನಸಂಖ್ಯೆ ಮೀರಿದ ಫೇಕ್ ಆಧಾರ್. 3.6 ಕೋಟಿ ಜನ, 4.9 ಕೋಟಿ ಆಧಾರ್. ಕೇರಳದಲ್ಲಿ 49 ಲಕ್ಷ ಅದೃಶ್ಯ ನಾಗರಿಕರು. ಮಹತ್ವದ ವರದಿಯಿಂದ ಚುನಾವಣೆಗೂ ಮುನ್ನ ಗುರುತಿನ ಚೀಟಿನ ಅಕ್ರಮ ಬಯಲು. ದೇಶದ ಆಂತರಿಕ ಭದ್ರತೆಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರದಡಿಯಲ್ಲಿ ಬರುವ ವಿವಿಧ ಇಲಾಖೆಗಳು ದೇಶದಾದ್ಯಂತ ಕಾರ್ಯಾಚರಣೆಗಳನ್ನು ನಡೆಸುತ್ತಿವೆ. ಅವುಗಳಲ್ಲಿ ಇತ್ತೀಚೆಗೆ ಹೆಚ್ಚು ಸದ್ದು ಮಾಡ್ತಾ ಇರೋ ಕಾರ್ಯಾಚರಣೆ ಎಂದರೆ ಕೇಂದ್ರ ಚುನಾವಣಾ ಆಯೋಗ ನಡೆಸುತ್ತಿರುವ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಮತ್ತು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ನಡೆಸುತ್ತಿರುವ ಆಧಾರ್ ದೃಢೀಕರಣ ಪ್ರಕ್ರಿಯೆ. ದೇಶದಲ್ಲಿ ಹೆಚ್ಚುತ್ತಿರುವ ಸತ್ತವರ ಹೆಸರಲ್ಲಿ ಆಧಾರ್ ಕಾರ್ಡ್ ಹಾಗೂ ನಕಲಿ ಆಧಾರ್ ಕಾರ್ಡ್ಗಳ ಬಳಕೆ ಹಾವಳಿಗೆ ಬ್ರೇಕ್ ಹಾಕಲು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ನಡೆಸುತ್ತಿರುವ ಆಪರೇಷನ್ ಮೂಲಕ ಈವರೆಗೂ ಅದೆಷ್ಟೋ ನಕಲಿ ಆಧಾರ್ ಕಾರ್ಡ್, ಮೃತರ ಆಧಾರ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಇದೀಗ ಮತ್ತೊಂದು ಆಘಾತಕಾರಿ ಮಾಹಿತಿ ಹೊರಬಿದ್ದಿದ್ದು, ನೆರೆಯ ರಾಜ್ಯ ಕೇರಳದಲ್ಲಿ ಜನಸಂಖ್ಯೆಗಿಂತ ಜಾಸ್ತಿ ಆಧಾರ್ ಕಾರ್ಡ್ಗಳ ಸಂಖ್ಯೆ ಹೆಚ್ಚಾಗಿರೋದು ಬಹಿರಂಗಗೊಂಡಿದೆ. ಆಧಾರ್ ಕಾರ್ಡ್ ವಿಚಾರದಲ್ಲಿ ಕೇರಳವು ಗೊಂದಲಮಯ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದು, ಕೇರಳದಲ್ಲಿ ಒಟ್ಟು ಆಧಾರ್ ನೋಂದಣಿಗಳ ಸಂಖ್ಯೆ ರಾಜ್ಯದ ಜನಸಂಖ್ಯೆಯನ್ನು ಮೀರಿದೆ ಎಂದು ವರದಿಗಳಾಗಿವೆ. ಕೇರಳ ರಾಜ್ಯದಲ್ಲಿರುವ ಒಟ್ಟು ಜನಸಂಖ್ಯೆ 3,60,63,000 ಇದ್ದರೂ ಸೆಪ್ಟೆಂಬರ್ 30, 2025 ವೇಳೆಗೆ ರಾಜ್ಯದಲ್ಲಿ 4,09,68,282 ಆಧಾರ್ ಕಾರ್ಡ್ಗಳ ಸಂಖ್ಯೆ ಪತ್ತೆಯಾಗಿತ್ತು. ಅಂದರೆ ಸುಮಾರು 49 ಲಕ್ಷಕ್ಕೂ ಹೆಚ್ಚು ಆಧಾರ್ ಕಾರ್ಡ್ಗಳು ಹೆಚ್ಚುವರಿಯಾಗಿ ಚಾಲ್ತಿಯಲ್ಲಿವೆ ಎಂಬುದು ಸಮೀಕ್ಷೆಯ ವರದಿಯಿಂದ ತಿಳಿದು ಬಂದಿದೆ. ಮೃತ ವ್ಯಕ್ತಿಗಳ ಆಧಾರ್ ಸಂಖ್ಯೆಯನ್ನು ಸಕಾಲಿಕವಾಗಿ ರದ್ದುಗೊಳಿಸಲು ಅಥವಾ ನಿಷ್ಕ್ರಿಯಗೊಳಿಸದೇ ಇರುವುದು ಈ ಹೆಚ್ಚುವರಿ ಸಂಖ್ಯೆಗೆ ಪ್ರಮುಖ ಕಾರಣವಾಗಿದೆ. ಆದಾಗ್ಯೂ ಹಲವು ನಕಲಿ ಆಧಾರ್ ಕಾರ್ಡ್ ಕೂಡ ಚಾಲ್ತಿಯಲ್ಲಿರಬಹುದು ಎಂಬ ಅನುಮಾನಗಳು ವ್ಯಕ್ತವಾಗುತ್ತಿವೆ. ಕೇರಳ ಒಂದೇ ಅಲ್ಲದೆ ಹಲವಾರು ಇತರ ರಾಜ್ಯಗಳಲ್ಲಿಯೂ ಇದೇ ರೀತಿ ವರದಿಯಾಗಿದ್ದರೂ ಕೂಡ ಕೇರಳದಲ್ಲಿನ ವ್ಯತ್ಯಾಸವು ತುಲನಾತ್ಮಕವಾಗಿ ಹೆಚ್ಚಾಗಿದೆ. ಆಧಾರ್ ಡೇಟಾಬೇಸ್ನ ನಿಖರತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಮೃತ ನಿವಾಸಿಗಳ ಆಧಾರ್ ಸಂಖ್ಯೆಗಳನ್ನು ನಿಷ್ಕ್ರಿಯಗೊಳಿಸುವ ಮೂಲಕ ಗುರುತಿನ ವಂಚನೆಯನ್ನು ತಡೆಯಲು UIDAI ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಭಾರತೀಯ ರಿಜಿಸ್ಟ್ರಾರ್ ಜನರಲ್ ಅವರ ಸಹಯೋಗ 24 ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳಿಂದ ಸುಮಾರು 1.55 ಕೋಟಿ ಸಾವಿನ ದಾಖಲೆಗಳನ್ನು ನಾಗರಿಕ ನೋಂದಣಿ ವ್ಯವಸ್ಥೆ ಮೂಲಕ ಒದಗಿಸಿದೆ. ಮೌಲ್ಯೀಕರಣ ನಂತರ 1.17 ಕೋಟಿಗೂ ಹೆಚ್ಚು ಆಧಾರ್ ಸಂಖ್ಯೆಗಳನ್ನು ಯಶಸ್ವಿಯಾಗಿ ಈವರೆಗೂ ನಿಷ್ಕ್ರಿಯಗೊಳಿಸಲಾಗಿದೆ.